ನಿನ್ನೆ ಬಿದ್ದಂತ ಮಳೆಯಿಂದ ಹಳೆ ಮೈಸೂರು ಪ್ರಾಂತ್ಯದಂತ ಇವತ್ತು ಸಾವಿರಾರು ಹೆಕ್ಟೇರ್ಗಳಿಗಿಂತಲೂ ಜಾಸ್ತಿ ಇವತ್ತು ಬೆಳೆ ಹಾನಿಯಾಗಿದೆ. ಅದರಲ್ಲೂ ಕೂಡ ವನ್ಸಿರಿನಾಡು, ಅವಳಿ ತಾಲೂಕು, ಸರಗೂರು, ಎಚ್.ಡಿ. ಕೋಟೆ ಭಾಗದಲ್ಲಂತೂ ಸರಿಸುಮಾರು 100 ಹೆಕ್ಟೇರ್ಗಳಿಗಿಂತಲೂ ಜಾಸ್ತಿ ಇವತ್ತು ಕೈಗೆ ಬಂದಂತ ತುತ್ತು ಬಾಯಿಗೆ ಬರ್ದಿರೋ ರೀತಿ ಆಗಿದೆ. ವಿಶೇಷ ಸಂದರ್ಭದಲ್ಲಿ ನನ್ನ ಅನ್ನದಾತರಿಗೆ ಒಂದು ಧೈರ್ಯ ತುಂಬುವ, ಆತ್ಮವಿಶ್ವಾಸವನ್ನು ತುಂಬುವಂತ ಶಕ್ತಿಯನ್ನ ಆ ತಾಯಿ ಚಿಕ್ಕಮ್ಮ ದೇವಿ ಕೊಡ್ಲಿ ಅಂತನೂ ಕೂಡ ನಾನು ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡ್ತಾ, ಬಹುಶಃ 6-7-8 ತಿಂಗಳಿಂದ ಮಕ್ಕಳನ್ನ ಸಾಕಿದ ರೀತಿಯಲ್ಲಿ ಸಾಕಿ ಇವತ್ತು ಎದೆ ಮಟ್ಟಕ್ಕೆ ಬಂದು ನಿಂತ ಬಾಳೆ ಕೇವಲ ಒಂದು ರಾತ್ರಿಯಲ್ಲಿ ಆ ಒಂದು ಮಳೆಗೆ ತತ್ತರಿಸಿ ಇವತ್ತು ನೆಲ ಸಮಕ್ಕಾಗಿರೋದು ನೋಡಿದ್ರೆ ನಿಜಕ್ಕೂ ಎಲ್ಲೋ ಒಂದು ಕಡೆ ನಮಗೂ ಕೂಡ ತುಂಬಾ ನೋವಾಗ್ತಿದೆ. ಬಹುಶಃ ಸಮಸ್ಯೆಗಳ ಸರಮಾಲೆಯ ಸಂಕೋಲೆಯಲ್ಲೇ ಬದುಕ್ತಿರತಕ್ಕಂಥ ರೈತರ ಬದುಕು ಇಂತಹ ಒಂದು ಪರಿಸ್ಥಿತಿನ ಮತ್ತೊಮ್ಮೆ ಭಗವಂತ ಯಾರಿಗೂ ಕೊಡಬಾರ್ದು ಅಂತನೂ ಕೂಡ ನಾನು ಭಗವಂತನಲ್ಲೂ ಕೂಡ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡ್ತಾ, ಬಹಳ ವಿಶೇಷವಾಗಿ ನಮ್ಮ ಸರ್ಕಾರಕ್ಕೆ ನಾನು ಕೂಡಲೇ ಒಂದು ಸೂಚನೆಯನ್ನ ಕೊಡಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಸರ್ಕಾರ ರೈತರ ಬೆನ್ನೆಲುಬಾಗಿ ನಿಲ್ಲಬೇಕಾದದ್ದು ಬಹಳ ಮುಖ್ಯ. ರೈತರ ಪರವಾಗಿ ನಿಲ್ಲಬೇಕಾದದ್ದು ಇನ್ನೂ ಅತಿ ಮುಖ್ಯ. ರೈತರ ಬದುಕಿಗೆ ಆಸರೆಯಾಗಿ ಅವರು ಕಳ್ಕೊಂಡಂತ ಬೆಳೆಯ ಪರ್ಯಾಯವಾಗಿ ಅವರಿಗೆ ಒಂದು ಏನಿವತ್ತು NDRF, SDRFನ ಒಂದು ಪ್ರಿನ್ಸಿಪಾಲ್ ಇದೆ. ಕಳೆದ ಪ್ರಸಕ್ತ ಸಾಲಿನಲ್ಲಿ ತಾವೇನ್ ಕೊಟ್ಟಿದ್ದೀರಿ ಹಣ ಖಂಡಿತ ರೈತರ ಬದುಕನ್ನ ಹಸನ್ ಮಾಡೋದಿರಲಿ. ರೈತರು ಇವತ್ತು ಒಂದು ಎಕರೆ ಬಾಳೆ ಬೆಳಿಲಿಕ್ಕೆ ಖರ್ಚು ಮಾಡಿರತಕ್ಕಂತ 10% ಹಣವನ್ನು ಕೂಡ ಸರ್ಕಾರ ತುಂಬಿಸ್ತಾ ಇಲ್ಲ. ಬಹುಶಃ ಈ ರೀತಿಯ ಒಂದು ಕಣ್ಣೋರ್ಸುವಂತ ಕೆಲಸ ಸರ್ಕಾರ ಮಾಡಬಾರದು. ಬಹುಶಃ ಎಲ್ಲೋ ಒಂದು ಕಡೆ ಇವತ್ತು ಇನ್ನೂ ಸರ್ಕಾರ ಇಷ್ಟು ಸುಭದ್ರವಾಗಿ, ಈ ಮನುಕುಲ ಇಷ್ಟು ಆರೋಗ್ಯವಾಗಿ ಬದುಕಲಿಕ್ಕೆ ಎಲ್ಲೋ ಮೂಲ ಕಾರಣ ಅಂದ್ರೆ ಅದು ನನ್ನ ಅನ್ನದಾತರು. ಈ ಅನ್ನದಾತರ ಋಣ ತೀರಿಸಲಿಕ್ಕೆ ಸರ್ಕಾರಕ್ಕೆ ಇದೊಂದು ಅವಕಾಶ, ಸುವರ್ಣಾವಕಾಶ ಅಂತನೂ ಕೂಡ ನಾನು ಹೇಳ್ತಾ, ಈ ಸಾಲಿನಲ್ಲಿ, ಪ್ರಸಕ್ತ ಸಾಲಿನಲ್ಲಿ ತಮ್ದು ಏನಿದೆ ಕಾನೂನು ನೀತಿ ನಿಯಮ ಅಥವಾ ತಮ್ದೇನಿದೆ ಪ್ರಿನ್ಸಿಪಲ್ಸ್, ಕೇಂದ್ರ ಸರ್ಕಾರದಾಗ್ಬೋದು, ರಾಜ್ಯ ಸರ್ಕಾರದ ಹೊರತುಪಡಿಸಿ ಪ್ರತಿ ನೊಂದ ಬೆಳೆ ಹಾನಿಗೆ ಒಳಗಾಗಿ ನೊಂದಂತ ನನ್ನ ರೈತರಿಗೆ ಪ್ರತಿ ಹೆಕ್ಟರ್ಗೆ ಕಡೆ ಪಕ್ಷ ತಾವು ಕೊಡ್ತಿರತಕ್ಕಂತ 17,000ವನ್ನ ದ್ವಿಗುಣ ಮಾಡಿ ಒಂದು 30,000 ರೂಪಾಯಿಗಳನ್ನಾದ್ರೂ ಹೆಕ್ಟೇರ್ಗೆ ಕೊಡೋದ್ರ ಮುಖಾಂತರ ಎಲ್ಲೋ ರೈತರಿಗಾಗಿರೋ ನೋವಿಗೆ ಅಟ್ಲೀಸ್ಟ್ ಒಂದು ಸಾಂತ್ವನದ ಮುಖಾಂತರ ಅಥವಾ ಅವರ ಒಂದು ಮುಂದಿನ ಬೆಳೆ ಬೆಳೆಯುವ ಒಂದು ಹುಮ್ಮಸ್ಸು ಅಥವಾ ಅವ್ರಿಗೊಂದು ಧೈರ್ಯ ತುಂಬುವಂತ ನಿಟ್ಟಿನಲ್ಲಿ ಕಡೆ ಪಕ್ಷ ಅವ್ರಿಗೆಲ್ಲೋ ಒಂದು ಕಡೆ ಮನಸ್ಸಿಗೆ ಶಾಂತಿಯ ನೆಮ್ಮದಿಯನ್ನ ತರುವಂತ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ರೈತರ ಪರ ನಿಲ್ಲಬೇಕು. ರೈತರಿಗೆ ಇಮಿಡಿಯೇಟ್ ಆಗಿ ಕೇವಲ 7 ದಿನಗಳಲ್ಲಿ ತಾವು ಯಾವುದೇ ಭಾಗ್ಯಗಳನ್ನ ಹೊರತುಪಡಿಸಿಯೂ ಕೂಡ ಇವತ್ತೇನು ಬೆಳೆಯನ್ನ ಕಳ್ಕೊಂಡು ತನ್ನ ಮಕ್ಕಳನ್ನೇ ಕಳ್ಕೊಂಡಷ್ಟು ದುಃಖದಲ್ಲಿರ್ತಕ್ಕಂಥ ನನ್ನ ರೈತ ಬಾಂಧವರ ಹಿತಾಸಕ್ತಿಯನ್ನ ಕಾಯ್ತಕ್ಕಂಥ ನಿಟ್ಟಿನಲ್ಲಿ ಆದಷ್ಟು ಬೇಗ ಅವರ ಅಕೌಂಟಿಗೆ ಹಣವನ್ನ ಜಮಾ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಗಮನ ಹರಿಸಬೇಕು ಅಂತನೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಮಳೆಯಿಂದ ತನ್ನ ಮನೆಯನ್ನ ಕಳ್ಕೊಂಡಿರೋರು ಕೂಡ ಇವತ್ತು 100 ಜನ ಇದ್ದಾರೆ. ಅವ್ರಿಗೂ ಕೂಡ ಆದಷ್ಟು ಬೇಗ ಅವರು ಏನು ಮಳೆ ಕಳ್ಕೊಂಡಿದ್ದಾರೆ ಆ ಮನೆ ಕಳ್ಕೊಂಡಿರೋರಿಗೆ ಒಂದು ವಿಶೇಷವಾದಂತ ಸಮೀಕ್ಷೆಯನ್ನ ಮಾಡಿಸಿ ಒಂದು ವಿಶೇಷ ತನಿಖಾ ತಂಡವನ್ನ ನೇಮಕ ಮಾಡಿಸಿ ಆದಷ್ಟು ಬೇಗ ಆ ಮನೆಯನ್ನ ಕಳ್ಕೊಂಡಿರತಕ್ಕಂತ ಆ ನಿರಾಶ್ರಿತರಿಗೂ ಕೂಡ ಆದಷ್ಟು ಬೇಗ ಪರಿಹಾರದ ಹಣವನ್ನ ಒದಗಿಸಿಕೊಟ್ಟು ಅವ್ರಿಗೂ ಕೂಡ ಮುಂದಿನ ದಿನಗಳ ಬದುಕಿಗೆ ಆಸರೆ ಆಗಬೇಕು ಅಂತನೂ ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಗೌರವಿತ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿಸಿಕೊಳ್ತೇನೆ. ಕೂಡಲೇ ಕಂದಾಯ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆಯವರು ಕಾರ್ಯಪ್ರವೃತ್ತರಾಗೋದ್ರ ಜೊತೆಗೆ ಈ ನನ್ನ ನೊಂದ ರೈತರ ಬೆಳೆ ಹಾನಿಯಾದಂತ ರೈತರ ಬದುಕಿಗೆ ಒಂದು ಮುಂದಿನ ದಿನಗಳಲ್ಲಿ ಅವರ ಪರ ನಿಂತು ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ಈ ಬೆಳೆ ಬೆಳೆಯುವ ಪರ್ಯಾಯ ವ್ಯವಸ್ಥೆ ಎಂಬುದನ್ನು ಕೂಡ ಅವರಿಗೆ ಪ್ರತಿ ಗ್ರಾಮದ ಎಲ್ಲ ರೈತರ ಜಮೀನುಗಳಿಗೆ ಹೋಗಿ ಹಾಕ್ತಾ ಇರತಕ್ಕಂಥ, ಯಾಕೆಂದ್ರೆ ಇದು ಪ್ರತಿ ವರ್ಷ ಆಗ್ತಾ ಇದೆ. ನಾವು ಇತಿಹಾಸದ ಪುಟಗಳು ತಿರಿದ್ರೆ ಹಿಂಗಾರು ಮುಂಗಾರಲ್ಲಿ ಈ ಸಮಸ್ಯೆಗಳನ್ನ ನಮ್ಮ ರೈತರು ಕಳೆದ ಒಂದು 4-5 ದಶಕಗಳಿಂದನೂ ಕೂಡ ಅನುಭವಿಸಿಕೊಂಡೇ ಬರ್ತಿದ್ದಾರೆ. ಇದನ್ನ ಹರಿತು ನಮ್ಮ ತೋಟಗಾರಿಕೆ ಇಲಾಖೆಯವರು, ಕೃಷಿ ಇಲಾಖೆಯವರು ಬಾಳೆ ಬೆಳೆಯ ಒಂದು ವೈಜ್ಞಾನಿಕ ಪದ್ಧತಿಯನ್ನ ನಮ್ಮ ರೈತರ ಜಮೀನುಗಳಿಗೆ ಹೋಗಿ ಹೇಗೆ ಬಾಳೆಯನ್ನ ಬೆಳೆದು ಎಂತ ಮಳೆ ಅಥವಾ ಗಾಳಿ ಬಂದ್ರೂ ಕೂಡ ಅದಕ್ಕೆ ತಡೆಗೋಡೆಯನ್ನ ಒಡ್ಡೋದ್ರ ಮುಖಾಂತರ ಅದನ್ನ ನಿವಾರಣೆ ಮಾಡಿಕೊಳ್ಳೋದ್ರ ಮುಖಾಂತರ ಬೆಳೆಯನ್ನ ಹೇಗೆ ಕಾಪಾಡಿಕೊಳ್ಬೇಕು ಎಂಬ ಒಂದು ಅರಿವಿನ ಪ್ರಜ್ಞೆಯನ್ನ
ಮಾಡುವಂತ ಕೆಲಸವನ್ನ ಆದಷ್ಟು ಬೇಗ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಯವರು ಕೂಡ ಮಾಡ್ಲಿ ಅಂತಾನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವ್ರಿಗೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಕೂಡಲೇ ಆದಷ್ಟು ಬೇಗ ಸರ್ಕಾರ ಇವರಿಗೆ ಹಣವನ್ನ ಪರಿಹಾರವನ್ನ ಕೊಡ್ಲಿ ಅಂತಾನು ಕೂಡ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಸೂಚನೆಯನ್ನ ಕೊಡ್ತಾ, ಇವತ್ತೇನು ತನ್ನ ಮಕ್ಕಳನ್ನೇ ಕಳ್ಕೊಂಡಂತ ಒಂದು ದುಃಖದಲ್ಲಿರ್ತಕ್ಕಂಥ ನನ್ನ ರೈತರಿಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೇನೆ. ಜೀವನ ಇಷ್ಟಕ್ಕೆ ನಿಂತಿಲ್ಲ. ಇವತ್ತು ಆಗಿದೆ ನಷ್ಟ, ಮುಂದೊಂದಿನ ಖಂಡಿತ ಭೂಮಿ ತಾಯಿ ನಿಮ್ಮನ್ನ ಯಾವತ್ತೂ ಕೈ ಬಿಡ್ಲಿಕ್ಕಿಲ್ಲ. ಆ ಅಮ್ಮ ನಿಮ್ಮನ್ನ ಕೈ ಹಿಡಿದು ಕಾಪಾಡ್ತಾಳೆ. ತಾವು ಧೃತಿಗೆಡಬೇಡಿ, ಧೈರ್ಯವಾಗಿರಿ. ಧೈರ್ಯಂ ಸರ್ವತ್ರ ಸಾಧನಂ. ಖಂಡಿತ ಇನ್ನು ಮುಂದೆ ಈ ರೀತಿ ಆಗದೆ ಹೇಗೆ ನಾನು ಬೆಳೆಯನ್ನ ಕಾಪಾಡ್ಕೋಬೇಕು ಎಂಬ ಒಂದು ಅರಿವು, ಜ್ಞಾನ, ಚೈತನ್ಯ ನಿಮಗೂ ಕೂಡ ಭಗವಂತ ದಯಪಾಲಿಸಲಿ ಅಂತ ಹೇಳಿ ವಿಶೇಷವಾಗಿ ನೊಂದಂತ ಮಳೆಯಿಂದ ಬೆಳೆಯನ್ನ ಕಳ್ಕೊಂಡಂತ ಎಲ್ಲ ರೈತರಿಗೂ ಈ ಸಂದರ್ಭದಲ್ಲಿ ರೈತ ಕಲ್ಯಾಣದ ವತಿಯಿಂದ